ರಾಯಲ್ ಎನ್ಕ್ಲೋಜರ್ ರಾಜಾಂಗಣದ ಒಳಗಡೆ ಹೋಗ್ತಿರ್ಬೇಕಾದ್ರೆ ದ್ವಾರ ಇದೆ. ವಿಶಾಲವಾದ ಗೋಡೆಗಳಿಂದ ಈ ರಾಜರ ಒಳಾಂಗಣವು ಆವೃತವಾಗಿದೆ. ನೋಡ್ತಾ ಇರ್ಬೋದು. ಸ್ವಲ್ಪ ಹಾಳಾಗಿರ್ಬೇಕೇನೋ ಇದು. ಇಲ್ಲೇ ಅವ್ರು ಕಳೀತಾ ಇದ್ರು ಅಂತ ಇದೆ. ಇವುಗಡೆ ಇನ್ನೂ ಅನೇಕ ಇದು ಇದ್ದಾವೆ. ಮಹಾನವಮಿ ದಿಬ್ಬ ನೋಡ್ತಾ ಇದ್ದೀರಾ. ರಾಜರು ಇಲ್ಲೇ ಕೂತ್ಕೊಂಡು ದಸರಾದ ವಿಜಯನಗರ ದಸರಾದ ಮೆರವಣಿಗೆಯನ್ನು ನೋಡ್ತಾ ಇದ್ರು ಇಲ್ಲಿ ಅಂತ ಇದೆ. ಇದರಲ್ಲಿ ಇನ್ನೂ ಭಾಳಷ್ಟು ಇದೆ ತೋರ್ಸೋಕ್ಕೆ. ದಿಬ್ಬಣದ ಮಂಟಪವನ್ನು ಕಲಾಕೃತಿಗಳಿಂದ ಸಿಂಗರಿಸಲಾಗಿದೆ. ನೋಡ್ತಾ ಇರ್ಬೋದು. ಬಳ್ಳಿಗಳು ಅಲ್ಲಿದೆ. ಅದರ ಮೇಲೆ ರಾಜರು ಹೋಗಿ ಕೂತ್ಕೊಂಡು ದಸರಾದ ವೈಭವವನ್ನು ನೋಡ್ತಾ ಇರಬೇಕಾದ್ರೆ ಅದೆಷ್ಟು ಸುಂದರವಾಗಿ ಕಾಣ್ತಿತ್ತು ಅನ್ನೋದನ್ನು ನಾವು ಕಲ್ಪನೆಯನ್ನು ಅಷ್ಟೇ ಮಾಡ್ಕೋಬೋದು ಅಂತ ಅನಿಸುತ್ತೆ. ದಸರಾ ದಿಬ್ಬಣದ ಸೌಂದರ್ಯವನ್ನು ನೋಡಿಯೇ ಸವಿಬೇಕು. ದೊಡ್ಡ ದೊಡ್ಡ ಬಂಡೆಗಲ್ಲುಗಳ ಮೇಲೆ ಸಾಧ್ಯವಾದಷ್ಟು ಅವರು ಶಿಲಾಕೃತಿಗಳನ್ನು ಕೆತ್ತಿದ್ದಾರೆ. ಆಗಿನ ಜನಜೀವನ ಇರ್ಬೋದು, ಜನರು ಹಾಡು ನೃತ್ಯಗಳಿರ್ಬೋದು, ಕಾಡು ಪ್ರಾಣಿಗಳ ಜೀವನ ಇರ್ಬೋದು, ರಾಣಿಯರು ಶೃಂಗರಿಸಿಕೊಳ್ತಾ ಇರೋದು, ನೇನೆಯಲ್ಲಿ ಕುತ್ಕೊಂಡು ರಾಣಿ ಹೋಗ್ತಾ ಇರೋದು, ರಾಜ್ಯರ ಯುದ್ಧದ ದೃಶ್ಯಗಳು, ಸೈನಿಕರು ಎಲ್ಲರನ್ನ ಒಂಟೆ ಕೂಡ ಕೆತ್ತಲಾಗಿದೆ ನೋಡಿ. ಮೋಸ್ಟ್ಲಿ ಒಂಟೆಗಳನ್ನು ಕೂಡ ಬಳಸ್ತಿದ್ರು ಆಗಿನ ಕಾಲಕ್ಕೆ. ಜಾಸ್ತಿ ಆನೆಗಳಿದ್ದಾವೆ, ಆದರೆ ಒಂಟೆಗಳು ಕೂಡ ಅನೇಕ ಕಡೆ ಇದೆ. ಉಂಟು ಸರ್. ಚಿಡಿಯನ್ ಅಲ್ಲಿ ಸಣ್ಣ ನಡಿ